ಎಲ್ಲಿ ಅಂತಪ್ಪ ಅಂತಂದರೆ ನೋಡಿ, ನನ್ನ ಹಿಂದೆ ಕುರಿಗಳು ಕಾಣಿಸಿದಾವೆ ಚಿಕ್ಕ ಚಿಕ್ಕದು. ಬನ್ನಿ ತೋರಿಸ್ತೀನಿ. ಆ ಥರದ್ದೊಂದು ಲಾಸ್ ಅವಾಗವಾಗ ಆಗ್ತಾನೆ ಇರುತ್ತಂತೆ ಇವ್ರಿಗೆ. ಅದನ್ನು ಕೇಳಿ ನನಗೆ ಭಾಳ ಬೇಜಾರಾಯಿತು. ಬೆಳಗ್ಗೆ ಎದ್ದಿದ ತಕ್ಷಣ ಇವರು ಕಟ್ಟಿಗೆನ ಹೊಡ್ಕೊಂಬಿಟ್ಟು ನೀರು ಬಿಸಿ ಮಾಡ್ಕೊತಾರೆ, ಜೊತೆಗೆ ಟೀ ಮಾಡ್ಕೊತಾರೆ. ಸರ್ಚು ಅಂತ ನೂರು ಬರುತ್ತೆ, ಅದೇ ಲಾಸ್ಟ್. ಅಲ್ಲಿಂದ ಆಚೆಗೆ ಲೇ ಶುರು. ಗೈಸ್, ಅಲ್ಲೊಂದು ಕಾರ್ ಹೋಗ್ತಿದೆ ನೋಡ್ತಿರ್ಬೋದು. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಸೊಳ್ಳೆ ಮಳ ಮತ್ತು ಆ ಕಾರ್ ಹಂಗೆ ಮೇಲೆ ಬರುತ್ತೆ ನೋಡಿ. ಇವಾಗ ನೋಡಿ ಅದು ಮೇಲೆ ಹೋಗ್ತಿದ್ಯಲ್ವ, ಹಾಗೆ ಬೆಟ್ಟ ಹತ್ತುತ್ತಾನೆ ಇರಬೇಕು. ಇದು ಹೆಂಗೆ ಅಂದರೆ ಒಂಥರ ಕೂಲಿ ಕೇಳ್ದಂಗೆ, ನಾನು ಮಾಡೋ ಕೆಲಸಕ್ಕೆ ಕೂಲಿ ಕೇಳೋ ಥರ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ತುಂಬ ನೀಡಿದೆ ನಿಮ್ಮ ಸಪೋರ್ಟ್. ಬಿಕಾಸ್ ಇದಾದಮೇಲೆ ನಾನು ಬೇರೆ ದೇಶಕ್ಕೆಲ್ಲ ಹೋಗಬೇಕು ಅಂದರೆ ತುಂಬ ಜಾಸ್ತಿ ಅಮೌಂಟ್ ಬೇಕಾಗುತ್ತೆ. ನಾವೀಗ ಸರಿಯಾಗಿ 4100 ಮೀಟ್ರ್ ಎತ್ತರದಲ್ಲಿದ್ದೀವಿ. ಇಂಥ ಒಂದು ಹೈ ಪಾಸಸ್ಸಲ್ಲಿ ನನ್ನ ಸೈಕಲ್ಲು ಕೈ ಕೊಟ್ಟಿದೆ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿಯವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ಇವಾಗ ಹಿಮಾಚಲ್ ಮತ್ತು ಲಡಾಖ್ ಮಧ್ಯಭಾಗದಲ್ಲಿದ್ದೀನಿ. ಅಂದರೆ ಇನ್ನೊಂದು 2 ದಿನದಲ್ಲಿ ನಾನು ಲಡಾಖ್ ಎಂಟ್ರ್ ಆಗಿಬಿಡ್ತೀನಿ. ನೋಡ್ತಾ ಇರ್ಬೋದು ನನ್ನ ಹಿಂದೆ ಎಂಥ ಸುಂದರವಾದಂತಹ ಪರ್ವತಗಳಿದೆ ಅಂತ. ನಾನು ರಾತ್ರಿ ಇಲ್ಲೇ ಟೆಂಟ್ ಹಾಕ್ಕೊಂಡು ಮಲ್ಕೊಂಡಿದ್ದೆ. ನಿನ್ನೆ ವೀಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ, ಫುಲ್ ಟೆಂಟ್ ಹಾಕ್ಕೊಂಡು ಪಾರ್ಟಿ ಮಾಡಿ ಅಡುಗೆ ಮಾಡ್ಕೊಂಡು ಬಡ್ದು ಮಲ್ಕೊಂಡಿದ್ವಿ. ಎಲ್ಲಿ ಅಂತಪ್ಪ ಅಂತಂದರೆ ನೋಡಿ, ನನ್ನ ಹಿಂದೆ ಕುರಿಗಳು ಕಾಣಿಸಿದಾವೆ ಚಿಕ್ಕ ಚಿಕ್ಕದು. ಬನ್ನಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲೇ ಕುರಿಗಳೆಲ್ಲ ಇದೆ. 800 ಕುರಿ. ಇವೆಲ್ಲ ಕುರಿ ಇಲ್ಲೇ ಮಲ್ಕೊಂಡಿದ್ದಾವಲ್ವ. ಇನ್ನೊಂದಿಷ್ಟು ಕುರಿಗಳು ನೋಡಿ, ಆವಾಗಲೇ ಎದ್ದು ಬ್ಯಾಟಿಂಗ್ ಆಡೋಕೆ ಹೋಗೋಣ ಅಂತ ಎದ್ದು ಹೋಗ್ಬಿಟ್ಟವೆ. ಅಯ್ಯೋ ಇರ ನಿಮ್ಮ, ಏನು ಬೆಳಗ್ಗೆನೆ ಚಳಿ ಒಳಗೆ ಹೋಯ್ತೀರಾ ಅಂತ ಇಲ್ಲೇ ಅವೆ. ನಾನು ನಿನ್ನೆ ಅವ್ರ ಹತ್ರ ಮಾತಾಡುವಾಗ ಅವರು ಒಂದಿಷ್ಟು ಮುಖ್ಯವಾದ ವಿಷಯಗಳನ್ನ ಹೇಳಿದ್ರು. ಏನಂತಂದರೆ, ಈ ಮೇಕೆಗಳು ಮತ್ತು ಕುರಿಗಳು ಮೇಲಕ್ಕೆ ಮೇಯೋದಕ್ಕೆ ಅಂತ ಹೋಗ್ತಾವಲ್ವ, ಆ ಸಮಯದಲ್ಲಿ ಏನಾದರೂ ಕಾಲು ಜಾರ್ತು ಅಂದರೆ ಅವಕ್ಕೆ ಅಲ್ಲಿಂದ ಕೆಳಗೆ ಬಿದ್ದುಬಿಡ್ತಾವಂತೆ. ಅವು ಕೆಳಗೆ ಬಿದ್ದರೆ ಒಂದಿಷ್ಟದ್ದು ಕೈ ಕಾಲು ಮುರ್ಕೊಂಡೋದ್ರೆ ಇನ್ನೊಂದಿಷ್ಟು ಮೇಕೆಗಳ ಜೀವನೇ ಹೋಗುತ್ತಂತೆ. ಸೊ ಹಾಗಾಗಿ ಅವ್ರಿಗೆ ತುಂಬ ದೊಡ್ಡ ಲಾಸು. ಸೊ ಆ ಲಾಸು, ಆ ಥರ ಲಾಸ್ ಆದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಆ ಕುರಿನ ಅಥವಾ ಮೇಕೆನ ತಗೊಂಡೋಗ್ಬಿಟ್ಟು ಮಟನ್ ಶಾಪಿಗೆ ಕೊಡ್ತಾರೆ. ಆವಾಗ್ಲೂ ಇವ್ರಿಗೆ ಕಡಿಮೆ ದುಡ್ಡನ್ನೇ ಕೊಡ್ತಾರೆ. ಆ ಥರದ್ದೊಂದು ಲಾಸ್ ಅವಾಗವಾಗ ಆಗ್ತಾನೆ ಇರುತ್ತಂತೆ ಇವ್ರಿಗೆ. ಅದನ್ನು ಕೇಳಿ ನನಗೆ ಭಾಳ ಬೇಜಾರಾಯಿತು. ಇವೇನು ಸ್ವಪ್ರತಿಷ್ಠೆ ಮಾಡ್ಕೊಂಬಿಟ್ಟು ಬೆಳಗ್ಗೆನೆ ಹಿಂಡ್ಬಿಟ್ಟು ಮೇಯಕ್ಕೆ ಹೋಗಿದ್ವಲ್ಲ, ಅವನ್ನೆಲ್ಲ ಅಣ್ಣ ಹೊಡ್ಕೊಂಬಿದವ್ರೆ ನಡ್ರಲ್ಲೇ ಅಂತ. ಇಲ್ಲೊಂದಿಷ್ಟು ಆ ಕಡೆಯಿಂದೆಲ್ಲ ಅವನ್ನ ಹೊಡ್ಕೊಂಬರ್ತಾರೆ ನೋಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಇವರು ಕಟ್ಟಿಗೆನ ಹೊಡ್ಕೊಂಬಿಟ್ಟು ನೀರು ಬಿಸಿ ಮಾಡ್ಕೊತಾರೆ, ಜೊತೆಗೆ ಟೀ ಮಾಡ್ಕೊತಾರೆ. नहीं आप पी लो। नहीं वो तो उधर है क्लासी, कोई बात नहीं, चलेगा। चलो चलो बिस्किट सुबह सुबह बिस्किट भी खाता है? खा लेते हैं लड़का लोग ये। नहीं, मैं तो इतना ज़्यादा नहीं खाता हूँ। खाता हूँ ज़्यादा ये इतना ही बस मेरे को। ನಾನು ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ತಿದ್ದೀನಿ. ಸಮಯ ಆವಾಗಲೇ 7 ಗಂಟೆ ಆಗಿದೆ. ಬೇಗ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಮುಂದೆ ಹೋಗಬೇಕು. ಇವತ್ತೊಂದು 60-70 ಕಿಲೋಮೀಟ್ರ್ ಸೈಕಲ್ ರೈಡ್ ಮಾಡೋ ಪ್ಲ್ಯಾನ್ ಇದೆ. ಸರ್ಚು ಅಂತ 100 ಬರುತ್ತೆ, ಅದೇ ಲಾಸ್ಟ್. ಅಲ್ಲಿಂದ ಆಚೆಗೆ ಲೇ ಶುರು.
ಅಲ್ಲಿವರೆಗೂ ಇವತ್ತು ಹೊಡಿಬೇಕು. ಇವತ್ತು ಹೋಗಿ ಸರ್ಚಿನಲ್ಲಿ ಹಾಲ್ಟ್ ಮಾಡಬೇಕು. ಸೂರ್ಯನ ಶಾಖ ಮೈಗೆ ತಾಗ್ತಾ ಇದೆ, ಸಖತ್ತಾಗಿದೆ, ವಾತಾವರಣ ಅದ್ಭುತವಾಗಿದೆ. ನಾವು ಇಲ್ಲಿಂದ ನಮ್ಮ ಪ್ರಯಾಣವನ್ನು ಶುರು ಮಾಡ್ತಿದ್ದೀವಿ. ಅಣ್ಣಂಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಬೈ, ಥ್ಯಾಂಕ್ ಯು ಸೋ ಮಚ್. आपको शादी पे बुला लूँगा मैं, ठीक है, सच में बुला लूँगा. ಮತ್ತು ಇದನ್ನೆಲ್ಲ ಬಿಟ್ಟೋಗೋದಕ್ಕೆ ಸಖತ್ ಬೇಜಾರಾಗ್ತಿದೆ. ಏನೂ ಮಾಡೋಂಗಿಲ್ಲ, ಹೋಗಲೇಬೇಕು, ದಿನ ದುಡ್ಲೇಬೇಕಲ್ವ. ನೆಕ್ಸ್ಟ್ ಇನ್ನೊಂದು ಏನೋ ಸಖತ್ತಾಗಿರೋದು ಸಿಗುತ್ತೆ. ಇಲ್ಲಿಂದ ಹೊರಡೋಣ. ಇದು ಗ್ಲೇಷಿಯರ್ ನೀರು ನೋಡಿ ಎಷ್ಟು ಬೆಳ್ಳಗಿದೆ ಅಂತ. ನೀವು ನೋಡ್ತಾ ಇರ್ಬೋದು, ಫ್ರಿಜ್ಜಿಂದ ಬಾಟ್ಲನ್ನ ಹೊರಗಡೆ ತೆಗೆದ್ರೆ ಹೆಂಗೆ ಹೊರಗಡೆ ನೀರೆಲ್ಲ ಕೂಡ್ಕೊಂಡಿರುತ್ತೋ ಆ ಥರ ನೀರೆಲ್ಲ ಹೊರಗಡೆ ಬಂದ್ಬಿಟ್ಟಿದೆ. ಯಾಕಂತಂದರೆ ಅಷ್ಟು ಕೋಲ್ಡ್ ಇರುತ್ತೆ ಈ ನೀರು. ಒಳ್ಳೆ ಲ್ಯಾಂಡ್ಸ್ಕೇಪು. 3800 ಮೀಟ್ರ್ ಎತ್ತರದಲ್ಲಿದ್ದೀವಿ. ರೈಡ್ ಅದ್ಭುತವಾಗಿ ಸಾಗ್ತಾ ಇದೆ. ನಾವಿವಾಗ ಜಿಂಗ್ ಬಾರ್ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ. ಇಲ್ಲಿ ಒಂದಿಷ್ಟು ವಸತಿ ಇದೆ, ಒಂದಿಷ್ಟು ಜನ ಇಲ್ಲೇ ಉಳ್ಕೊಂಡಿದ್ದಾರೆ. ಕೆಳಗಡೆ ನೋಡ್ಬೋದು ಟೆಂಟ್ ಹಾಕ್ಕೊಂಡಿದ್ದಾರೆ. ಇಲ್ಲೊಂದು ರೆಸ್ಟೋರೆಂಟ್ ಇದೆ. ಇದೇ ರೆಸ್ಟೋರೆಂಟಲ್ಲೇ ನಾವೀಗ ಊಟ ಮಾಡ್ತಿದ್ದೀವಿ. ನಾನು 2 ಪರೋಟ ತೊಗೊಂಡಿದ್ದೀನಿ, ಒಂದು ಮೊಟ್ಟೆದು, ಇನ್ನೊಂದು ಆಲೂಗಡ್ಡೆದು. ಇದು ಮೊಟ್ಟೆ ಪರೋಟ ನೋಡ್ತಿರ್ಬೋದು, 2 ಮೊಟ್ಟೆ ಹಾಕ್ಸಿದ್ದೀನಿ. ಪ್ರೋಟೀನ್ ಅವಶ್ಯಕತೆ ತುಂಬ ಇದೆ. इंडिया में काम करके हमारा आदमी जो है फॉरेन में बच्चे पढ़ाता है, नेपाली, तो बोलता है इंडिया के ही आदमी को काम नहीं. 2 ಪರೋಟದ ಬೆಲೆ 180 ರೂಪಾಯಿ ಆಯಿತು. ನೋಡಿ ಕೆಳಗಡೆ ಏನು ಕಾಣಿಸ್ತಿದೆಯಲ್ಲ, ಅದೇನೇ ಬಾಗ ನದಿ. ಹಂಗೆ ಹೋಗುತ್ತೆ. ನಾವು ಈ ಬೆಟ್ಟ ಹತ್ಕೊಂಡು ಹೋಗ್ತಿದ್ದೀವಿ. ಇಲ್ಲೊಂದು ಪಾಸ್ ಸಿಗುತ್ತೆ, ಬಾರ್ಲಾಚ ಅಂತ. ಆ ಬಾರ್ಲಾಚ ಪಾಸ್ 20 ಕಿಲೋಮೀಟ್ರ್ ಇದೆ. 20 ಕಿಲೋಮೀಟ್ರನ್ನ ಪೀಸಾಗಿ ಒಂದು 2 ಅವರಲ್ಲಿ ಹೊಡೆದು ಬಿಸಾಕ್ಬಿಟ್ರೆ ಆಮೇಲೆ ಹತ್ತಗೆ ಸ್ವಲ್ಪ ಡೌನ್ ಸಿಗುತ್ತೆ. ಗೈಸ್, ಅಲ್ಲೊಂದು ಕಾರ್ ಹೋಗ್ತಿದೆ ನೋಡ್ತಿರ್ಬೋದು. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಸೊಳ್ಳೆ ಮಳ ಮತ್ತೆ ಆ ಕಾರ್ ಹಂಗೆ ಮೇಲೆ ಬರುತ್ತೆ ನೋಡಿ. ಇವಾಗ ನೋಡಿ ಅದು ಮೇಲೆ ಹೋಗ್ತಿದೆಯಲ್ವ, ಹಾಗೆ ಬೆಟ್ಟ ಹತ್ತುತ್ತಾನೆ ಇರಬೇಕು. ಸೀರಿಯಸ್ಲಿ ಇಟ್ಸ್ ನಾಟ್ ಈಸಿ ಜಾಬ್. ಆ್ಯಂಡ್ ನನಗೆ ಸಿಗ್ತಾ ಇರೋ ಸಪೋರ್ಟ್ ನೋಡಿದ್ರೆ ತುಂಬ ಕಡಿಮೆ. ಇವಾಗ ನಂದೊಂದು ರಿಕ್ವೆಸ್ಟ್ ಏನಂದರೆ, ಒಂದು 10,000 ಜನ ವೀಡಿಯೋ ನೋಡ್ತಿದ್ದಾರೆ ಅಂದರೆ 1,000 ಜನನಾದರೂ ತಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ನನ್ನ ವೀಡಿಯೋನ ಇಟ್ಟರೆ, ಶೇರ್ ಮಾಡಿದ್ರೆ ಸೀರಿಯಸ್ಲಿ ನಂಗೆ ಸಖತ್ ಹೆಲ್ಪ್ ಆಗುತ್ತೆ. ಬಿಕಾಸ್ ದಟ್ಸ್ ಅ ಓನ್ಲಿ ವೇ ಅಂತ ಅನಿಸ್ತಿದೆ ನನಗೆ ಇವಾಗ ಉಳಿದಿರೋದು. ಯಾಕಂತಂದರೆ ವ್ಯೂಸ್ ಎಲ್ಲ ತುಂಬ ಕಡಿಮೆ ಆಗಿದೆ. ನಿಮಗೆಲ್ಲರಿಗೂ ಗೊತ್ತು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಅಂತ. ಇದು ಹೆಂಗೆ ಅಂದರೆ ಒಂಥರ ಕೂಲಿ ಕೇಳ್ದಂಗೆ, ನಾನು ಮಾಡೋ ಕೆಲಸಕ್ಕೆ ಕೂಲಿ ಕೇಳೋ ಥರ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ನೀಡಿದೆ ನಿಮ್ಮ ಸಪೋರ್ಟ್. ಬಿಕಾಸ್ ಇದಾದಮೇಲೆ ನಾನು ಬೇರೆ ದೇಶಕ್ಕೆಲ್ಲ ಹೋಗಬೇಕು ಅಂದರೆ ತುಂಬ ಜಾಸ್ತಿ ಅಮೌಂಟ್ ಬೇಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಅದರಿಂದ ನಂಗೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ.
ಈಗ ಸರಿಯಾಗಿ 4100 ಮೀಟ್ರ್ ಎತ್ತರದಲ್ಲಿದ್ದೀವಿ. ಇಂಥ ಒಂದು ಹೈ ಪಾಸಸ್ಸಲ್ಲಿ ನನ್ನ ಸೈಕಲ್ದು ಕೈ ಕೊಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾರಿಯರ್ದು ನಟ್ ಉಚ್ಕೊಂಡ್ಬಿಟ್ಟಿದೆ. ಇವಾಗ ಯಾವುದಾದ್ರೂ ಒಂದು ನಟ್ಟನ್ನು ಅಡ್ಜಸ್ಟ್ ಮಾಡಿ ಅದಕ್ಕೆ ಫಿಕ್ಸ್ ಮಾಡಬೇಕು, ಇಲ್ಲ ಅಂತಂದರೆ ಅಷ್ಟೇ ಕಂಪ್ಲೀಟ್ ನನ್ನ ಕ್ಯಾರಿಯರ್ ಮುರಿದೋಗ್ಬಿಡುತ್ತೆ. ಇಂಥದ್ದೊಂದು ಪರಿಸ್ಥಿತಿ ಎದುರಾಗ್ಬೋದು ಅಂತಲೇ ನಾನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ವೀಲ್ ಸ್ಪೋರ್ಟ್ಸಲ್ಲಿ ಶಿವಣ್ಣನ ಹತ್ರ ಕೇಳ್ಬಿಟ್ಟು ಒಂದು 2-3 ಪೇರ್ಸ್ ಆಫ್ ಎಕ್ಸ್ಟ್ರಾ ಸ್ಕ್ರೂಸ್ನ ಇಟ್ಕೊಂಡ್ಬಂದಿದ್ದೆ. ಚೆನ್ನಾಗಿದ್ದಾವೆ. ನನ್ನ ಹಳೆ ಸ್ಕ್ರೂಸ್ ಎಲ್ಲ ನೋಡಿ ತುತ್ತು ಬಂದು ಹಿಡಿದೋಗ್ಬಿಟ್ಟವೆ. ನನಗೆ ಇವಾಗ ನೆನಪಾಗ್ತಿದೆ ಈ ರೋಡ್ ಯಾವುದು ಅಂತ. ಅವತ್ತೊಂದು ಒಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ನೋಡಿದ್ವಿ. ಅದನ್ನ ವೀಡಿಯೋ ಮಾಡಿರಲಿಲ್ಲ ನಾನು. ಇಲ್ಲೇ ಮುಂದೆ ಅಂದರೆ ಇನ್ನೊಂದು 2-3 ಬೆಟ್ಟ ಹತ್ಕೊಂಡು ಮೇಲೆ ಹೋಗ್ಬೇಕು. ಇದೆಲ್ಲ ಇದ್ರ ನಡುವೆ ಇನ್ನೂ ಆ ಕಡೆ ಮುಂದಿನ ಬೆಟ್ಟಗಳು ಕಾಣಿಸ್ತವೆ. ಅದೇ ರೋಡ್ ಇದು. ರೋಡ್ ಮಾತ್ರ ಸೂಪರಾಗಿದೆ. ಟಾರು ಅವತ್ತು ಬಂದಿದ್ದಾಗ ನಾನು ನೋಡಿದ್ದೀನಿ. ಆಮೇಲೆ ಈ ಥರದ್ದು ಸ್ಟೀಲ್ ಬ್ರಿಡ್ಜು ತುಂಬ ಮಾಡೋರೆ. ಮುಂಚೆ ಅನಿಸುತ್ತೆ ರಿವರ್ ಕ್ರಾಸಿಂಗ್ ಇರ್ತಿತ್ತು ಅಂತ. ಆ ರಿವರ್ ಕ್ರಾಸಿಂಗ್ ಎಲ್ಲ ಬೈಪಾಸ್ ಮಾಡೋದಕ್ಕೆ ಈ ಥರದ್ದು ಸ್ಟೀಲ್ ಬ್ರಿಡ್ಜ್ನ ಮಾಡೋರೆ. ಇದು ಪ್ರಾಜೆಕ್ಟ್ ದೀಪಕ್ ಅಂಡರಲ್ಲಿ ಬರುತ್ತೆ. ಏನಂದರೆ ಇಲ್ಲಿ ಅಲ್ಲಿ ಹರಿದಾರ ನೀರು ನೋಡ್ತಿರ್ಬೋದು ನೀವು. ಸ್ವಲ್ಪ ಮಣ್ಣಿದೆ. ನೀರು ಕುಡಿಬೇಕು. ನನ್ನ ಬಾಟ್ಲೆಲ್ಲ ಫುಲ್ ಖಾಲಿಯಾಗಿದೆ. ಅದು ಮುಂದೆ ಒಂದು ಕಡೆ ತುಂಬ್ಕೋಬೇಕು. ನಾಲ್ಕು 4200 ಮೀಟ್ರಲ್ಲಿ ನೋಡಿ ಮಕ್ಕಳು ಎಷ್ಟೆಷ್ಟಿದೆ. ಎಲ್ಲ 1 ವರ್ಷ 2 ವರ್ಷದ ಮಕ್ಕಳು. ಅಕ್ಲಿಮಟೈಸೇಷನ್ನು ಇನ್ನೊಂದು ಮತ್ತೊಂದು ಯಾವುದೂ ಲೆಕ್ಕಕ್ಕಿಲ್ಲ ನೋಡ್ರಿ. ಎಲ್ಲ ನೇಪಾಳಿಂದ ಬಂದಿದ್ದಾರೆ ಕೆಲಸ ಮಾಡೋರು, ಅವ್ರ ಮಕ್ಳು ಇವರು. आपको सैलरी कितना मिलेगा? 23,000 कुछ है. 23,000 12 13 21 22 23. ಇವ್ರಿಗೆ 23,000 ರೂಪಾಯಿ ಸ್ಯಾಲ್ರಿ ಸಿಗುತ್ತಂತೆ. ನಾಟ್ ಬ್ಯಾಡ್. ಬಟ್ ಇಷ್ಟೊಂದು ಹೈ ಆಲ್ಟಿಟ್ಯೂಡಲ್ಲಿ ಕೆಲಸ ಮಾಡ್ತಾರೆ. ಖಾನಾ ಪೀನಾ ಸಬ್ ಮಿಲ್ಕೆ ಖಾನಾ ಅಪ್ಕಾ ನೋಡಿ. ಈ 4,000 हाँ 4,200 मीटर ऊंचाई पे है. 4,000 नहीं 16,000. नहीं मीटर में बोल रहा हूँ. आप फीट में बोल रहे हैं. मेरे को इसमें मीटर दिखता है कितना मीटर है करके कैमरा में. अभी हम 4,200 मीटर में है. ये फोन है क्या? हाँ सर जी, ये फोन है. हाँ फोन है. फोन नहीं है, कैमरा है. कैमरा है. और मगु ನೋಡಿ ಇಲ್ಲಿಂದ ಸ್ವಲ್ಪ ಆಫ್ ರೋಡಿಂಗ್ ಶುರು. ಇಲ್ಲೆಲ್ಲ ಬ್ರಿಡ್ಜಿನ ಮಾಡ್ತವ್ರೆ ಮುಂದೆ. ಅದಕ್ಕೆ ಇಲ್ಲಿ ರಿವರ್ ಕ್ರಾಸಿಂಗು. ಈ ರಿವರ್ ಕ್ರಾಸಿಂಗಿಗೆ ಬ್ರಿಡ್ಜ್ ಮಾಡ್ತವ್ರೆ. ಇವಾಗ ನೀರು ಹರಿತಿಲ್ಲ, ಮುಂದೆ ನೀರು ಹರಿಯುತ್ತೆ. ಆ ಟೈಮಲ್ಲಿ ಸಹಾಯ ಆಗಲಿ ಅಂತ ಮಾಡ್ತಾರೆ. ಇದರ ಹೆಸರು ಸೂರಜ್ ತಾಲ್ ಅಂತ, ಸೂರಜ್ ಕೊಳ ಅಂತ ಕರಿಬೋದು. ಸಖತ್ ಫುಲ್ ಬ್ಲೂಯಿಶ್ ವಾಟರ್, ಟ್ರಾನ್ಸ್ಪರೆಂಟ್ ವಾಟರ್. ಸರ್ಚುಗಿಂತ 35 ಕಿಲೋಮೀಟ್ರ್ ಹಿಂದೆ ಬರುತ್ತೆ ಗೈಸ್. ನೀವು ಸರ್ಚುಗಿಂತ ಹಿಂದೆ ಇದನ್ನು ನೋಡ್ಕೊಂಡು ಹೋದರೆ ಮಸ್ತ್ ಮಜಾ ಬರುತ್ತೆ ನಿಮಗೆ. ಸಖತ್ತಾಗಿದೆ. ಒಳ್ಳೆ ವ್ಯೂ ಪಾಯಿಂಟ್, ಒಳ್ಳೆ ಫೋಟೋ ಸ್ಪಾಟ್. ಸದ್ಯಕ್ಕೆ ನಾವೀಗ ಬಾರ್ಲಾಚ್ಲಾದಲ್ಲಿದ್ದೀವಿ. 16,000 ಫೀಟ್ ಎತ್ತರದಲ್ಲಿ. ಅಣ್ಣ ಎಲ್ಲ ಆಂಧ್ರದಿಂದ ಬಂದವರೆ, ವೈಜಾಗ್ನವರು.
ಏನಾಯಿತು ಅಂದರೆ ನನ್ನ ಹತ್ರ ಆ್ಯಕ್ಚುಲಿ ಕ್ಯಾಶ್ ಇರಲಿಲ್ಲ. ಅವರೇನೆ ಇಲ್ಲ ಬೈ ನೀನು ತಗೋ ಆಮೇಲೆ ಫೋನ್ಪೇ ಮಾಡಂತೆ ಅಂತ ಬ್ರೆಡ್ ಆಮ್ಲೆಟ್ ಹಾಕ್ಸಿದ್ರು. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಚೆನ್ನಾಗಿದೆ, ಪರವಾಗಿಲ್ಲ. ಇದು ಬ್ರೆಡ್ ಆಮ್ಲೆಟ್ అప్లోడ్ చేస్తారు. రేపు రేపు आपको రోజులు చూడలే కనిపిస్తుంది అప్పుడు. ఫస్ట్ ప్రీపెయిడ్ సిమ్ మనం తీసుకొచ్చి ಇದು ಆಕ್ಸಿಜನ್ ಮಾಸ್ಕ್, ಆಕ್ಸಿಜನ್ ಮೆಡಿಕಲ್ ఆక్సిజನ್ನು కౌంట్ అవుతుంది కదా 1 2 3 రెడ్లో. ఇది ಇದು ఆక్సిజನ್ನು ಮೆಡಿಕಲ್ ಗ್ರೇಡ್ ಆಕ್ಸಿಜನ್ನು. ಇದು ಎಂತ అవుతుంది? 900. ಇದಕ್ಕೆ 900 ರೂಪಾಯಿ ಅಂತೆ. ನನಗಂತೂ ಇದ್ರ ಅವಶ್ಯಕತೆ ಬರೋಲ್ಲ, ಬಟ್ ನಾನು ಜಸ್ಟ್ ನೋಡ್ತೀನಿ ಹೆಂಗಿದೆ ಅಂತ. ಫೀಲಿಂಗ್ ಗುಡ್. ಅಂದರೆ ನನಗೇನು ಅಷ್ಟೊಂದು ನೀಡಿರಲ್ಲ, ಬಟ್ ಬೈಕರ್ಸ್ಗೆಲ್ಲ ನೀಡಿರುತ್ತೆ. ಯಾಕಂದರೆ ಎಷ್ಟೊಂದು ಜನ ಏನಾದ್ರು ಸೇರ್ತಿರ್ತಾರೆ. ಥ್ಯಾಂಕ್ಸ್ ಬ್ರೋ. ಏನಾದರೂ ಸೇರ್ತಿರ್ತಾರೆ, ಅವ್ರದ್ದು ಶ್ವಾಸಕೋಶ ಎಲ್ಲ ಫುಲ್ ಚಿಕ್ಕದಿರುತ್ತೆ, ಹಂಗಾಗಿ ಅದು ಬೈಕರ್ಸಿಗೆ ನೀಡಿರುತ್ತೆ. ಸಾಮಾನ್ಯವಾಗಿ ಸೈಕ್ಲಿಸ್ಟ್ಗಳಿಗಿದ್ದು 99% ಅವಶ್ಯಕತೆ ಬೀಳಲ್ಲ. ಯಾಕಂತಂದರೆ ನಾವು ಅವಾಗಲೇ ಎಕ್ಸ್ಟ್ರೀಮ್ ಲೆವೆಲ್ ಅಡ್ವೆಂಚರ್ ಮಾಡ್ತಿರ್ತೀವಲ್ವಾ, ಹಾಗಾಗಿ ಶ್ವಾಸಕೋಶಗಳು ತುಂಬ ದೊಡ್ಡದಿರುತ್ತೆ. ಒಂದ್ಸಲ ಉಸಿರು ಹೇಳ್ಕೊಂಡ್ರೆ ನಮಗೆ ತುಂಬ ಆಕ್ಸಿಜನ್ ಒಳಗೆ ಹೋಗುತ್ತೆ. ಸೊ ಹಂಗಾಗಿ ನಮಗೆ ಈ ಆಕ್ಸಿಜನ್ ಮಾಸ್ಕ್ ನೀಡಿರಲ್ಲ. ನೋಡ್ತಾ ಇರ್ಬೋದು ಅಣ್ಣಂದ್ರೆಲ್ಲ ಬಂದಿರೋದು. ಇವರಿಲ್ಲೇ ನಮ್ಮೂರ ಪಕ್ಕ ಭೀಮ್ ಸಮುದ್ರ ಮೈನ್ಸ್ ಹಿಡಿತೈತಲ್ಲ, ಮ್ಯಾಗ್ಲಳ್ಳಿ ಗುಡ್ಡ, ಆ ಊರವರು. ಇವರೆಲ್ಲ ತುಮಕೂರು ಬೆಂಗಳೂರವರು. ಅವರು ಹಾಸನವರು. ಒಂದಿಷ್ಟು ಜನ ಅವರೇ ಲೇನಲ್ಲಿ ಗಾಡಿಗಳನ್ನ ರೆಂಟ್ ತೊಗೊಂಬಂದ್ರೆ. ಎಷ್ಟು ಬೈ ಒಂದಿನ ರೆಂಟ್? 2000. ಒಂದಿನಕ್ಕೆ 2000ನಾ? ಸೈಕಲ್ 1,500 ಬಿಡಿ, ಗಾಡಿ 2,000 ಕೊಡೋದ್ರಲ್ಲಿ. ಸೊ ಅವ್ರದ್ದು ಎದೆ ಸ್ವಲ್ಪ ಅಲ್ಲಿ ಸ್ನೋ ಇರೋ ಕಡೆಗೆ ಹೋಗ್ಬೇಕು, ಅದಕ್ಕೇ ಹೊಂಟಿವಿ ನಾವೀಗ ಸದ್ಯಕ್ಕೆ. ನಾನು ಹೇಳ್ದನಲ್ಲ ಎಂಥ ಪಾಸ್ ಇದು, ಬರ್ಲಾಚ ಪಾಸಲ್ಲಿದ್ದೀವಿ. ಮೀಟ್ ಮಾಡಿ ಖುಷಿ ಆಯಿತು ಬೈ, ಮೀಟ್ ಮಾಡಿ ಖುಷಿ ಆಯಿತು. ಐ ಥಿಂಕ್ ನಾವು ಇಲ್ಲೇ ಹೋಗ್ಬೋದು ಅನ್ಸುತ್ತೆ, ಅಲ್ಲಿ ಸ್ನೋ ಇದೆಯಲ್ಲ ಅಲ್ಲಿಗೆ. ಅದು ಹೋಗುವ ಹೋಗಿ ಅಲ್ಲಿಗೆ ಹೋಗುವ. ಇಲ್ಲೇ ಅದು 100 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿ ಬೆಳ್ಳಿ ಕಾಣಿಸಿದೆಲ್ಲ ಅಲ್ಲಿಗೆ ಹೋಗ್ತಿದ್ವಿ. ಅರೌಂಡ್ 1.5 ಕಿಲೋಮೀಟ್ರ್ ಇರ್ಬೋದು. ನಮಗೆ ಸ್ನೋ ಸಿಕ್ತು, ಎಲ್ಲರೂ ಸ್ನೋ ಕಡೆ ಹೊಂಟಿವಿ. ಇಲ್ಲಿ ನೋಡಿ, ನನಗಿದು ಸೆಕೆಂಡ್ ಸ್ನೋ ಎಕ್ಸ್ಪೀರಿಯೆನ್ಸು. ಕೆರ್ಕಳಿ ಕೈಲಿ ಬರುತ್ತೆ ಹಂಗೆ. ಸಿಗ್ತಾ? ಇಲ್ಲಿ ನೋಡಿ ಹೆಂಗೆ ಕರಗಿ ನೀರು ಹಾಕ್ತಾ ಇದೆ ಕೆಳಗಡೆ. ಮೇಲ್ಗಡೆ ಮಾತ್ರ ನೋಡಿ ಕಷ್ಟ ತಿನ್ಬೋದು ನೀವು ಬೇಕಂದ್ರೆ. ಈ ಥರ ಮೇಲಿಂದ ತೆಗ್ದು ಆಮೇಲೆ ತಗೊಂಡು ತಿನ್ಬೋದು. ನೋಡಿ ಸ್ವಲ್ಪ ಸ್ನೋ ಹುಡ್ಕೊಂಬಂದ್ವಿ. ಏನೇನು 10,000 ಲೀಟ್ರ್ ಇರ್ಬೋದಾ ನೀರು ಅಂತ ಇದರಲ್ಲಿ. ತಾಳ್ರಪ್ಪ, ಯಾರಿಗೆ ಬೇಕು? ಗಟ್ಟಿ ಇರೋದು ನಂಗೆ ಕೈದು ಅವೆಲ್ಲ ಕೆಂಪಗಾಯ್ತು. ಯಾರ್ಯಾರು ಹೊಡ್ಕೊಳ್ರಿ, ನಂಗೆ ಗುಡಿ ಬಿಡ ಬೈ. ಬರೀ ಕೈಲಿ ಮುಟ್ಟೋರು ಹುಷಾರು. ಚೆನ್ನಾಗಿದಲ್ವಾ? ಬೇಕಾದ್ರೆ ಮಲ್ಕೊಳ್ಳಿದ್ರು ಮುಂದೆ ಯಾರಾದ್ರು ಫೋಟೋ ಗಿಟ್ಟಿಸ್ಬೇಕು. ಅಲ್ಲಿಂದ ಇಲ್ಲಿಂದ ತಗೊಳ್ಳೆ, ನಿಮಗೆ ಮೇಲಿಂದ ಬರಬೇಕು. ಫೋಟೋನೇ ಆಗ್ತಿರಂತೆ. ನಾವು ಬಂದಿದ್ದು ಬ್ರೋ ಇದಕ್ಕೆ ಬರ್ತದೆ ನೋಡಿ. ಇವಾಗ ಬಾರ್ಲಾಚ್ಲಾ ಪಾಸಿಂದ ಮುಂದೋಗ್ತಾ ಇದ್ದೀವಿ ಸರ್ಚು ಕಡೆಗೆ. ಇಲ್ಲಿಂದ ಸರ್ಚು ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಇವಾಗ ಸದ್ಯಕ್ಕೆ 16,000 ಫೀಟಲ್ಲಿ ಇದ್ದೀವಿ. ಹೋಗ್ತಾ ಹೋಗ್ತಾ ಇನ್ನೂ ಫುಲ್ ನಮಗೆ ಡೌನ್ ಸಿಗುತ್ತೆ. ತುಂಬ ಜನ ಕನ್ನಡದವ್ರನ್ನ ಭೇಟಿ ಮಾಡಿದೆ, ಮಸ್ತ್ ಮಜಾ ಬಂತು. ಸಖತ್ ಖುಷಿ ಆಯಿತು. ದೆನ್ ಅವ್ರ ಪಾಡಿಗೆ ಹೋದರು. ನಾನು ಇವಾಗ ನನ್ನ ಪ್ರಯಾಣನ ಶುರು ಮಾಡ್ತೀನಿ. ಇದರಲ್ಲಿ ಯಾರಾದರೂ ಅವ್ರ ಫ್ರೆಂಡ್ಸ್ ಇದ್ದರೆ ಅವ್ರೇನು ಫೋಟೋಸ್ ಹಾಕ್ತಿದ್ರಲ್ವೋ ಸಖತ್ತಾಗಿರೋದು ಅದೆಲ್ಲ ತೆಗ್ದಿರೋದು ನಾನೇ. ಸೊ ಸಖತ್ತಾಗಿ ಫೋಟೋಸ್ ತೆಗ್ದೀನಿ. ನಂಗೆ ಸಖತ್ ಖುಷಿ ಆಯಿತು. ನಮ್ಮೂರು ಪಕ್ಕದವ್ರು ಒಬ್ಬರು ಇದ್ದರು. ನಮ್ಮೂರಿಂದ ಒಂದು 12-13 ಕಿಲೋಮೀಟ್ರ್ ಅಷ್ಟೇ. ಯಾ ಫೀಲಿಂಗ್ ವೆಲ್. ಮುಂದೋಗೋಣ.
ಸರ್ಚು ಹೋಗೋ ದಾರಿ ಮಾತ್ರ ಅದ್ಭುತವಾಗಿದೆ. ಫುಲ್ಲು ಬ್ರೌನ್ ಕಲರ್ ಮೌಂಟೇನ್ಸ್ ಗೈಸ್. ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಇಲ್ಲಿ ಗಾಡಿ ಓಡ್ಸೋಕ್ಕೆ. ಅಲ್ಲಲ್ಲಿ ಈ ಥರ ಆಫ್ ರೋಡಿಂಗು ಸಿಗ್ತಿದೆ, ಬಟ್ ಇಟ್ಸ್ ಓಕೆ, ಸಖತ್ ಮಜಾ ಬರ್ತಿದೆ. ಇವ್ರ ಹೆಸರು ಋಷಿ ಮತ್ತು ಇವ್ರ ಹೆಸರು ರಜತ್ ಅಂತ. ಇವರಿಬ್ರು ಈ ಥರ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಿರ್ತಾರಂತೆ. ಇಲ್ಲೊಂದು ಪೀಕ್ ಇದೆ. ವಾಟ್ ಇಸ್ ದ ನೇಮ್ ಆಫ್ ದಟ್ ಪೀಕ್? Unum Peak behind this. ಯೂನಮ್ ಪೀಕ್ ಬಿಹೈಂಡ್ ದಿಸ್. This is not the peak. ಓಕೆ, ಇದ್ರ ಹಿಂದ್ಗಡೆ ಒಂದು ಪೀಕ್ ಇದೆಯಂತೆ, ಅದ್ರ ಹೆಸರು ಯೂನಮ್ ಪೀಕ್ ಅಂತ. 3 ದಿವಸದಲ್ಲಿ ಅದನ್ನು ಟ್ರೆಕ್ನ ಮುಗಿಸ್ಬೋದಂತೆ. ಮುಗಿಸ್ಕೊಂಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಎಕ್ಸ್ಪಿಡಿಷನ್. Thank you. All the best for yours as well. ಯಾ. ಮತ್ತು ಇವರಿಬ್ರು ಯಾವುದೇ ಗೈಡ್ ಇಲ್ಲೇನೋ ಹೋಗ್ತಾರಂತೆ. ದಟ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. 3 ಸೊ ಯು ಕ್ಯಾರಿ ಫುಡ್ ಆ್ಯಂಡ್ ಎವ್ರಿಥಿಂಗ್ ವಿತ್ ಯು. ಓಕೆ, ಯು ಆಲ್ಸೋ ಪ್ರಿಪೇರ್ಡ್ ಫಾರ್ ವರ್ಸ್ಟ್. Yes. ಸೊ ಅವ್ರು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಹೋಗೋರೆ. ಐ ಮೀನ್ ಊಟ 1-2 ದಿನ ಲೇಟ್ ಆದ್ರೂ ಊಟ ಗೀಟ ಎಲ್ಲ ಪ್ರಾಪರಾಗಿರ್ಬೇಕು, ಆ ಥರ ಎಲ್ಲ ಸೆಟಪ್ ಮಾಡ್ಕೊಂಡು ಹೋಗೋರೆ. ಯು ಕುಕ್ ಯುವರ್ ಸೆಲ್ಫ್. Yes. Nice man, nice to meet you. I'm happy to meet you. No potters. No guide, no potters, no doctors. Nice. Yeah. See you. And what's your next expedition? Let's see. Let's see. First, relax, then decide. Okay. Yeah, all the best. See you. Yeah, see you man. You are good too. Yeah, thank you. ಎಂಥ ರುದ್ರ ರಮಣೀಯ ನೋಟ ನೋಡ್ರಿ ಇದು. ಅಲ್ಲಿ ಪಕ್ಕದಲ್ಲಿ ನೀರು ಹರಿತಿದೆ. ನೀರು ಹರಿಯೋದು ಹೋಗ್ಲಿ, ಇಲ್ಲಿ ನೋಡಿ ಇದು ಹೆಂಗಿದೆ. ಯಪ್ಪ, ಸೈಕ್ ಆಗಿದೆ ವ್ಯೂಸ್ ಮಾತ್ರ. ನಾನು ಇನ್ನೂ ಸರ್ಚು ಹೋಗೋದು ಒಂದು 17-18 ಕಿಲೋಮೀಟ್ರ್ ಇದೆ ಮಾತ್ರ. ಸೈಕ್ ಆಗಿರುತ್ತೆ ವ್ಯೂಸ್ ಫುಲ್. ಕೊನೆವರೆಗೂ ನೋಡಿ, ನೀವು ಯಾವುದೋ ಬೇರೆ ಗ್ರಹದಲ್ಲಿದ್ದೀರ ಅನ್ನೋ ಫೀಲ್ ಬರುತ್ತೆ, ಅಷ್ಟು ಸಖತ್ತಾಗಿದೆ ಇಲ್ಲಿ ಗೈಸ್. ಇಲ್ಲೊಂದು ಕ್ರೇಜಿ ಆಕ್ಸಿಡೆಂಟ್ ಆಗಿದೆ. ನಿಜವಾಗ್ಲೂ ಇದರಿಂದ ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಆದಷ್ಟು ಬೇಗ ಇದನ್ನು ಇವ್ರು ರಿಮೂವ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ದು ಡಾಂಬರ್ ಎಣ್ಣೆ, ಬಿಟುಮಿನಸ್ ಗಾಡಿ ಏನೋ ಪಲ್ಟಿ ಹೊಡೆದಿದ್ದಂಗಿದೆ ಗೈಸ್. ಹಂಗಾಗಿ ನೋಡಿ, ಬಿಟುಮಿನಸ್ ಎಲ್ಲ ಇಲ್ಲೇ ಸೈಡಿಗೆ ಹಾಕೋರೆ. ಒಡೆದೋಗಿರೋದೆಲ್ಲ ಫುಲ್ ಕೆಳಗೆ ಹೋಗೈತೆ ಹರ್ಕೊಂಡು ನೀರಲ್ಲಿ. ನೀರು ಹರಿದಂಗೆ ಹರಿದೋಗದೆ. ಸಖತ್ ಡೇಂಜರ್ ಗುರು ಇದು ಬಿಟುಮಿನಸ್ಸು. ಗಾಲಿಗಳಿಗೆ ಅಂಟ್ಕೊಂಡ್ರೆ ಮತ್ತೊಂದು ಆದರೆ ಸಖತ್ ಪ್ರಾಬ್ಲಮ್ ಇದರಿಂದ. ನೋಡಿ, ಇವೆಲ್ಲ ಡಬ್ಬ ಹೊಡ್ಕೊಂಡು ಹೋಗಿರೋ. ಹೆಂಗಪ್ಪ ಬೇಗ ಕ್ಲಿಯರ್ ಮಾಡ್ಬೇಕು ಆ್ಯಕ್ಚುಲಿ ಇದನ್ನ ಇವರು. ನೋಡಿ, ಇಲ್ಲಿ ಲಾರಿ ಮುಖಾಮುಖಿ ಆಕ್ಸಿಡೆಂಟ್ ಆಗಿರೋ ಥರ ಇದೆ. ಗಾಜೆಲ್ಲ ಹೊಡೆದೋಗಿದೆ, ಎಲ್ಲ ಕಡೆನೇ ಬಿದ್ದುಬಿಟ್ಟಿದೆ. ಬಿ ಕೇರ್ಫುಲ್ ಗೈಸ್. ಈ ರೋಡಲ್ಲಿ ಏನಾದ್ರು ನೀವು ಬರ್ತಾಯಿದ್ರೆ ಹುಷಾರು. ಫುಲ್ ಫಾಸ್ಟಾಗಿ ಬಂದರೆ ಫಾಸ್ಟಾಗಿ ಹೋಯ್ತಾ ಇರೋದು ಹಂಗೆ ಗಾಲಿಗೆ ಸಿಕ್ಕೊಂಡು. ಬ್ರೇಕ್ ಹಿಡಿದ್ರು ಅಷ್ಟೇ, ಕಂಟ್ರೋಲ್ ಆಗೋಲ್ಲ, ಏನಿಲ್ಲ. ಇದು ಎಕ್ಸಾಕ್ಟ್ಲಿ ಬಾರ್ಲಾಶ್ಲಾ ಪಾಸ್ ಇದೆಯಲ್ಲ, ಅದಾಗಿ ಒಂದು 10 ಕಿಲೋಮೀಟ್ರು ಅಂದ್ಕೊಡಿ. 10 ಕಿಲೋಮೀಟ್ರಲ್ಲಿ ಹಿಂಗಾಗಿದೆ. ಒಂದು ಬ್ರಿಡ್ಜ್ ಇದೆ ಇಲ್ಲಿ ಮುಂದೆ, ಆ ಬ್ರಿಡ್ಜ್ ಮುಂಚೆನೇ ಈ ಥರ ಆಗಿದೆ. ಬೋಲ್ತಾವ. ಈ ವ್ಯೂ ಹೆಂಗಿದೆ ಅಂದರೆ ನಿಜವಾಗ್ಲೂ ಕಣ್ಣು ಮನ ಎಲ್ಲ ತಂಪಾಗೋ ಥರ ಇದೆ ನೋಡಿ. ಫುಲ್ಲು 360. ಅಣ್ಣರು ನಿಲ್ಸಿದ್ರು ಗಾಡಿನ, ಅವ್ರ ಹತ್ರನೇ ಹೇಳಿ ಒಂದಿಷ್ಟು ಫೋಟೋ ಎಲ್ಲ ತೆಗ್ಸ್ಕೊಂಡೆ ನಾನು. ಮಸ್ತ್ ಬಂದೆ ಫೋಟೋ. ಇಲ್ಲಿ ನೋಡಿ
360 ಡಿಗ್ರಿ ಯಾವ ಕಡೆಗೆ ಬೇಕಾದ್ರೆ ತಿರುಗಿ. ಎಂಥ ವ್ಯೂ ಗುರು ಇದು, ನೆಕ್ಸ್ಟ್ ಲೆವೆಲ್. ಇಲ್ಲಿಂದ ನಮ್ಗೆ ಸರ್ಚು ಒಂದು 15-16 ಕಿಲೋಮೀಟ್ರ್ ಇದೆ. ಅನ್ನಂಗೆ ಇವರೆಲ್ಲ ಕಾಶ್ಮೀರ್ ರೀಜನ್ಗೆ ಸೇರ್ತಾರೆ, ಜಮ್ಮು ಮತ್ತು ಕಾಶ್ಮೀರ್ ರೀಜನ್ಗೆ ಸೇರ್ತಾರೆ. ಭಯ್ಯ ಜಮ್ಮುವಿಂದ ಒಂದಿಷ್ಟು ಜನ ಕಟ್ರಾ ಅಂತ ಒಂದು ಊರಿದೆ, वो जेके का पुलिस अच्छा नहीं है, वो कटरा में बहुत चोरी करेगा मेरा भैया. एक्चुअली उस यही रोड पे लारी पे आया था साइकिल लगा के. कटरा में और जम्मू में पुलिस बहुत चुती है. हाँ, बाहर वालों के लिए है. आप थोड़ा क्वेश्चन करना, लोकल का लोग क्वेश्चन करना. हम तो कर्नाटक में सब जगह क्वेश्चन कर रहे हैं लोग. ಸರ್ಚಿಗೆ ಹೋಗೋದಕ್ಕೂ ಮೊದಲೇ ಈ ಥರದ್ದು ಕ್ಯಾಂಪ್ಸ್ ಎಲ್ಲ ಸಖತ್ತಿದೆ ಇಲ್ಲಿ, ನೀವು ಬೇಕಾದರೆ ಟ್ರೈ ಮಾಡ್ಬೋದು. ನಾನು ಇಲ್ಲಿ ಹುಡ್ಕೋಕ್ಕೆಲ್ಲ ಬಿಕಾಸ್ ನಂಗೆ ನೆಟ್ವರ್ಕ್ ಸಿಗ್ತಿಲ್ಲ. ನಾನು ಸರ್ಚಿಗೆ ಹೋಗ್ತೀನಿ, ಸರ್ಚಿಗೆ ನೆಟ್ವರ್ಕ್ ಸಿಗುತ್ತೆ. ಇದೊಂದೇ ಕ್ಯಾಂಪ್ ಅಲ್ಲ, ಇನ್ನೂ ನೋಡಿ ಮುಂದೆ ಎಷ್ಟು ಉದ್ದಕ್ಕೆ ನೋಡ್ತಿರೋ ಫುಲ್ಲು, ಯಾಕಂದರೆ ಆ ವ್ಯೂ ಹಂಗಿದೆ. ಫ್ಯಾಮಿಲಿ ಬಂದರೆ ಮಾತ್ರ ಸಖತ್ತ ಫೀಲ್ ಗುಡ್ ಮೂಮೆಂಟ್ ಇದೆಲ್ಲ. ಇನ್ನು ಅರ್ಲಿ ಸ್ನೋ ಟೈಮಲ್ಲಿ ಬರಬೇಕು, ಚಳಿಗಾಲದ ಆರಂಭದಲ್ಲಿ, ಚಳಿಗಾಲದ ಕೊನೆಯಲ್ಲಿ ಬಂದರೆ ಆವಾಗ ಇನ್ನೂ ಸೂಪರಾಗಿರುತ್ತೆ. ರೋಡ್ಸ್ ಎಲ್ಲ ಓಪನ್ ಇದ್ದಾಗ ಬನ್ನಿ, ಬಂದು ಎಂಜಾಯ್ ಮಾಡಿ. ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ ಅಲ್ವಾ. ಸ್ಪೆಷಲಿ ಈ ವ್ಯೂ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ನನಗಂತೂ ಸಖತ್ ಇಷ್ಟ ಆಯ್ತಾ. ಈ ಸ್ಟ್ರೈಟ್ ರೋಡು, ಕ್ಯಾಂಪು, ಈ ವ್ಯೂ, ಯಪ್ಪ ಮಜಾನೋ ಮಜಾ ಅನ್ಕೊಳ್ಳಿ. ಸರ್ಚುನಲ್ಲಿ ಒಂದು ಕಡೆ ಬಂದು ಉಳ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಟೆಂಟಲ್ಲಿ. ಏನೋ ಹೇಳಿ ಅಣ್ಣಂಗೆ ಒಂದು ವಾಟರ್ ಕೊಲಾಬ್ರೇಷನ್ ಒಪ್ಸಿದ್ದೀನಪ್ಪ. ಅದು ಲೈಟ್ ಪುಕ್ಕು ಅಂತಿದೆ. ಸೊ ಇಲ್ಲೇ ಸೇಗೋದಕ್ಕೆಲ್ಲ ನಿಲ್ಸ್ಕೊಂಡು ಏನೋ ಗೈಸ್ ಫುಲ್ ಸುಸ್ತಾಗ್ಬಿಟ್ಟಿದೆ, ತಲೆ ಸಖತ್ ನೋಯ್ತಿದೆ. ಸಿಗೋಣ ಗೈಸ್ ನಾಳೆ. ಫುಲ್ ಹೆಡೇಕು, ಐ ಥಿಂಕ್ ಶೀತಕ್ಕೆ ಅನಿಸುತ್ತೆ, ನಂಗೆ ತಲೆ ಹೊಡ್ಕೊಳಂಗಾಗೈತಿ. ಸಿಗೋಣ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮಾತೆ.